ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾನು ಬೇಳೆ 1 ಕಪ್ ಬೇಳೆಯಿಂದ ಒಂದು 4 ಜನರಿಗೆ ಹೇಗೆ ಸಾಂಬಾರು ಮಾಡೋದು, ಬೇಳೆ ಸಾಂಬಾರು, ಬೇಳೆ ಸಾರು 10-15 ನಿಮಿಷದಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದು ದೇವಸ್ಥಾನಗಳಲ್ಲೆಲ್ಲ ಹೋದಾಗ ಮಾಡಿರ್ತೀವಲ್ವ ಊಟ, ಆ ಸಾಂಬಾರಿದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲೇ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೇಳೆ ತೊಗೊಂಡು ಒಂದು ತೊಳ್ಕೊಳ್ಳೋಣ ಬನ್ನಿ. ನೀರು ಹಾಕಿಬಿಟ್ಟು ಸ್ವಲ್ಪ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಈ ಥರ ಕ್ಲೀನಾಗಿ ಹೀಗೆ ಕ್ಲೀನಾಗಿ ತೊಳೆದು ನಾವು ಯಾವ ಒಂದು ಬೌಲಲ್ಲಿ ಬೇಳೆ ತಗೊಂಡಿದ್ವೋ ಅದೇ ಬೌಲಲ್ಲಿ 4 ಬೌಲಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ 1 2 3 ಮತ್ತು 4. ಈಗ ಸ್ಟವ್ ಆನ್ ಮಾಡಿ ಕುದಿಯೋದಕ್ಕಿಡೋಣ ಬನ್ನಿ. ಮತ್ತು ಇದು ಕುದಿಯುತ್ತಿರುವಾಗ ನಮಗೆ ಬೇಕಾಗಿರೋ ತರಕಾರಿಗಳನ್ನು ಹಾಕಿಕೊಳ್ಬೇಕಾಗುತ್ತೆ ನೋಡಿ. ಮತ್ತು ಇವಾಗ ನೋಡಿ ಕುದೀತಾ ಇದೆ ಅಲ್ವಾ ಈ ಬೇಳೆ ಕುದೀತಿರುವಾಗ ಅದರಿಂದ ಒಂದು ಬಿಳಿ ಬಿಳಿ ನೊರೆ ಬರ್ತಾ ಇದೆ ನೋಡಿ. ಅದನ್ನು ಹೀಗೆಲ್ಲ ತೆಕ್ಕೋಬೇಕಾಗುತ್ತೆ. ನೋಡಿ ಈ ಥರ ನಾವು ತೊಳೆದು ಹಾಕಿರ್ತೀವಿ ಹೌದು, ಆದರೂ ಕೂಡ ಈ ಬಿಳಿ ನೊರೆಯನ್ನು ತೆಕ್ಕೋಬೇಕು. ಇವಾಗ ಬೇಳೆ ಬೇಯ್ತಾ ಇದೆ ಅಲ್ವಾ, ಅದಕ್ಕೇ ಒಂದು ಬೌಲಷ್ಟು ಅದೇ ಬೌಲಲ್ಲೇ 1 ಬೌಲ್ ತರಕಾರಿಗಳು, ನಮಗೆ ಇಷ್ಟವಾಗಿರೋ ತರಕಾರಿ ಮತ್ತು ಸೌತೆಕಾಯಿ, ಚಿನ್ನಿಕಾಯಿ, ಏನು ಬೇಕಾದರೂ ದೇವಸ್ಥಾನಗಳಲ್ಲಿ ಹಾಕಿರ್ತಾರಲ್ವ ತರಕಾರಿಗಳು, ಆ ತರಕಾರಿಗಳು 2 ಬೌಲಷ್ಟಿದೆ ನೋಡಿ. ಚಿಕ್ಕ ಬೌಲಲ್ಲಿ 2 ಬೌಲಷ್ಟು ತರಕಾರಿಗಳು ಹಾಕಿದ್ದೀನಿ. ಅದಕ್ಕೆ ಮತ್ತೆ 2 ಬೌಲ್ ನೀರು ಹಾಕಬೇಕಾಗುತ್ತೆ. ಮೊದಲಿಗೆ 1 ಬೌಲ್ ಹಾಕಿದ್ದೆ ಅಲ್ವಾ ತರಕಾರಿ, ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಬೌಲ್ ಹಾಕಿದ್ದೆ ಅಲ್ವಾ ಸೌತೆಕಾಯಿ, ಸೀಮೆ ಸೌತೆಕಾಯಿ, ಸಾಂಬಾರು ಸೌತೆಕಾಯಿ ಅಂತಾರಲ್ವ, ಅದಕ್ಕೆ 2 ಬೌಲ್ ನೀರು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರುತ್ತೆ ಬೇಳೆ ತರಕಾರಿಗಳು. ಆ ಕಡೆ ಖಾರ ರುಬ್ಕೊಂಬರೋಣ ಬನ್ನಿ. ಮತ್ತು ಇದಕ್ಕೇ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಬನ್ನಿ. ಏಕೆ ಅಂದರೆ ಈ ಅರಿಶಿಣ ಪುಡಿ ಹಾಕ್ಕೊಳ್ಳೋದು ಕಲರಿಂಗ್ ಕೊಡುತ್ತೆ. ಸಾಂಬಾರಿದೆ ಅಲ್ವಾ ಕಲರ್, ಅದಕ್ಕೋಸ್ಕರ ಚೆನ್ನಾಗಿ ಬೇಳೆ ತರಕಾರಿ ಬೇಯ್ತಾ ಇರಲಿ. ನೋಡಿ ಇವಾಗ ರುಬ್ಬೋದಕ್ಕೆ ಅಂಥೇಳಿ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ ನೋಡಿ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಇವೆಲ್ಲ ಅರ್ಧ ಚಮಚ. ಈ ಕೊತ್ತಂಬರಿ 1 ಸ್ಪೂನ್, ಮತ್ತು 2 ಲವಂಗ, 1 ಏಲಕ್ಕಿ, ಗಸಗಸೆ ಅರ್ಧ ಸ್ಪೂನ್, ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಅರ್ಧ ಈರುಳ್ಳಿ ಸಾಕಾಗುತ್ತೆ, ಮತ್ತು ಈ ಟೊಮೆಟೊ 1, ಆಮೇಲೆ ಒಂದು 4 ಮೆಣಸಿನಕಾಯಿ, 1 ಹಿಡಿಯಷ್ಟು ಕರಿಬೇವು. ಇದೆಲ್ಲವನ್ನು ಎಣ್ಣೆ ಹಾಕಿ ಹುರ್ಕೊಳ್ಬೇಕಾಗುತ್ತೆ. ಒಂದೊಂದಾಗಿ ಹುರ್ಕೊಂಡ್ಮೇಲೆ ನೋಡಿ ಈ ಬೇಳೆ ತೊಗೊಂಡಿದ್ನಲ್ವ ಅದೇ ಬೌಲಲ್ಲಿ ಅರ್ಧ ಅಥವಾ 3/4 ಬೌಲಷ್ಟು ಕಾಯಿ ತುರಿ ಇದೆಲ್ಲ ಹಾಕಿ ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ ಇದೆಲ್ಲ ಮೊದಲೇ ಹುರ್ಕೊಂಡ್ಬಿಟ್ಟು ಆಮೇಲೆ ರುಬ್ಕೋಬೇಕು. ರುಬ್ಬುವಾಗ ಸ್ವಲ್ಪ ಬೇಳೆಯನ್ನು ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಬೇಳೆ, ಆ ಮಧ್ಯ ಸ್ವಲ್ಪ ತರಕಾರಿನ ಹೀಗೆ ಸರಿಸ್ಕೊಂಡ್ಬಿಟ್ಟು ಈ ಥರ ಬೇಳೆಯನ್ನು ತಕ್ಕೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ಇದು ಬೇಳೆ ಸಾರಲ್ವಾ, ಅದಕ್ಕೋಸ್ಕರ ಬನ್ನಿ ಇವಾಗ ರುಬ್ಕೊಂಬರೋಣ. ಹುರಿದ್ಬಿಟ್ಟು ರುಬ್ಕೊಬರೋಣ. ಮೊದಲಿಗೆ ನೋಡಿ ಜೀರಿಗೆ, ಕೊತ್ತಂಬರಿ ಹುರ್ಕೊಳ್ಳೋಣ. ಗಸಗಸೆ, ಏಲಕ್ಕಿ, ಲವಂಗ ಕೂಡ ಹಾಕೋಣ. ಅದೇ ಹಂಚಲ್ಲೇ ಮತ್ತೆ ಈರುಳ್ಳಿ, ಟೊಮೆಟೊ ಹುರ್ಕೊಳ್ಬೇಕು. ಈ ಈರುಳ್ಳಿ ಟೊಮೆಟೊ ಇದೆಯಲ್ಲ, ಇದು ಹಸಿರು ವಾಸನೆ ಅಂತಾರಲ್ವ, ಅದು ಹೋಗಬೇಕು. ಅದೆಲ್ಲ ಹೋಗೋದು ಕೆಂಪು ಹುರ್ಕೋಬೇಕು ಸ್ವಲ್ಪ, ಆಗ ಸಾಂಬಾರು ಟೇಸ್ಟಾಗಿರುತ್ತೆ. ಇವಾಗೆಲ್ಲ ಕೆಂಪಾಗಿದೆ, ಈರುಳ್ಳಿ ಟೊಮೆಟೊ ತೆಗೆಯೋಣ. ಮತ್ತು ಮೆಣಸಿನ್ಕಾಯಿ, ಈಗ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿದರೆ ಅದೇ ಹುರ್ಕೊಳ್ಳುತ್ತೆ ಸಾಕು. ನೋಡಿ ನಾವು ಹುರ್ಕೊಂಡಿರೋ ಒಂದು ಎಲ್ಲ ವಸ್ತುಗಳನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇವಾಗ ಬೇಳೆ
ಹೇಳಿದೆ ಅಲ್ವಾ, ಬೇಳೆ ಸರಿಗೆ ಬೇಳೆ ಹಾಕ್ಕೋಬೇಕು, ತರಕಾರಿಗಳೆಲ್ಲ ಬೇಡ, ಈ ಬೇಳೆ ಅಷ್ಟೇ ಸ್ವಲ್ಪ ಈ ಥರ ತೆಗೆದುಕೊಂಡು ಹಾಕಿ ರುಬ್ಬಿಡೋಣ. ರುಬ್ಬಿ ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ರೆಡಿ. ಇವಾಗ ನೋಡಿ ರುಬ್ಬಿದ್ದಾಗಿದೆ. ಇದಕ್ಕೆ ಇವಾಗ ಬೆಲ್ಲ ಹಾಕೋಣ. ಬನ್ನಿ ನೋಡಿ, ಅರ್ಧ ಹುಟ್ಟು ಬೇಕಾಗುತ್ತೆ, ಒಂದು ಅರ್ಧ ಸೌಟು ಅಷ್ಟು ಬೆಲ್ಲ. ಅಂದರೆ ಇದರಲ್ಲಿ ತಕ್ಕೊಂಡಿದ್ದೆ ಅರ್ಧ ಇದೆ, ಅದರಲ್ಲಿ ಅರ್ಧ ಅಂದರೆ ಕಾಲು ಭಾಗ. ಸ್ವಲ್ಪ ಸಾಂಬಾರು ಸಿಹಿ ತಿನ್ನೋರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಇವಾಗ ಹುಣಸೆ ಹಣ್ಣಿನ ರಸ ನೋಡಿ, ನಾವು ಹೇಗೆ ಇದರಲ್ಲೇ ಬೇಳೆ ತಗೊಂಡಿದ್ವಿ ಅಲ್ವಾ, ಅದರ ಒಂದು ಅರ್ಧದಷ್ಟು ಹುಣಸೆ ರಸ ಬೇಕಾಗುತ್ತೆ. ಈ ಬೇಳೆ ಸಾರಿಗೆ ಸ್ವಲ್ಪ ಹುಳಿ ಮುಂದಿದ್ರೆ ಟೇಸ್ಟ್ ಆಗಿರುತ್ತೆ. ಮತ್ತು ಒಂದು ಸ್ಪೂನ್ ಉಪ್ಪು ರುಚಿ ನೋಡಿಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ನೋಡಿ ಚೆನ್ನಾಗಿ ಕುದ್ದಿದೆ, ಮರಳಾಗಿ ಕುದ್ದಿದೆ ನಮ್ಮ ಸಾಂಬಾರು. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ, ನಾನಿಲ್ಲಿ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ಅರ್ಧ ಸ್ಪೂನ್ ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು. ಒಗ್ಗರಣೆ ಕಾದಿದೆ, ಒಗ್ಗರಣೆ ಹಾಕಿದ್ರೆ ಮುಗಿಯಿತು. ನೋಡಿ ಇವಾಗ ಎಷ್ಟು ಸಖತ್ತಾಗಿದೆ ಅಂತ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ, ಊಟ ಮಾಡಿಬಿಡ್ಬೇಕು ಅನಿಸುತ್ತಲ್ವ. ನೋಡಿ, ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ತರಕಾರಿಗಳ ಸಮೇತ ನೋಡಿ ಈಗ ಹೇಗಿದೆ ಅಂಥೇಳಿ. ಈಗ ಹಾಕ್ಕೊಳ್ಬೇಕು, ತಿಂತಾ ಇರಬೇಕು. ನೋಡಿ, ಹಪ್ಪಳ, ನಿಂಬೆಕಾಯಿ ಉಪ್ಪಿನಕಾಯಿ, ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ, ಬೀಟ್ರೋಟ್ ಪಲ್ಯ, ಒಳ್ಳೆ ನಮ್ಮ ಸಾಂಬಾರು, ಬೇಳೆ ಸಾಂಬಾರು, ಬೇಳೆ ಸಾರು, ಈ ಥರ ಏನಾದರೂ ಅಂದ್ಕೊಳ್ಳಿ. ನೋಡಿ ಚೆನ್ನಾಗಿದೆ. ಪ್ರತಿದಿನ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ತುಂಬ ಟೇಸ್ಟಿಯಾದ. ನಾನು ಈ ಸಾಂಬಾರು ಟೇಸ್ಟ್ ನೋಡಿದ್ದೀನಿ, ಕರೆಕ್ಟಾಗಿದೆ. ನೀವು ಕೂಡ ಏನು ಬೇಕಾದರೂ ಉಪ್ಪು ಸ್ವಲ್ಪ ಕಮ್ಮಿಯಾಗಿದ್ದರೆ, ಸಿಹಿ ಬೇಕಿದ್ದರೆ, ಖಾರ ಬೇಕಿದ್ದರೆ ಏನಾದರೂ ಹಾಕ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಹಾಕಿಟ್ಬಿಟ್ಟಿದ್ದೀನಿ ಇವಾಗಲೇ. ಓಕೆನಾ? ಕರಿಬೇವಿನ ಒಗ್ಗರಣೆಯೊಂದಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಮ್ಮ ಸಾಂಬಾರು. ಈ ರುಚಿಕರವಾದ ಸಾಂಬಾರನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ನೋಡಿ ಹೇಗಿದೆ ನಾ ಮಾಡಿರೋ ಸಾಂಬಾರು ಅಂತ. ಓಕೆನಾ? ಈ ಸಾಂಬಾರು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.